ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತೊಂದು ರೆಸಿಪಿ ತೋರಿಸ್ಲಿಕ್ಕತ್ತೇನೆ. ಪಾಲಕ್ ವೆಜಿಟೇಬಲ್ ಗ್ರೇವಿ ಮಾಡಿದ್ದೀನಿ ಇವತ್ತು. ಮಸ್ತಾಗಿತ್ತು, ಭಾರಿ ರುಚಿಯಾಗಿತ್ತು. ಈ ಥರ ಗ್ರೇವಿ ನೀವು ಮನೆ ಮಾಡ್ಕೊಂಡು ತಿಂದ್ರೆ ಹೊರಗಿಂದು ಹೋಟೆಲದ್ದು ಗ್ರೇವಿಗಳನ್ನ ಮರ್ತು ಬಿಡ್ತೀರಿ. ಅಷ್ಟು ಟೇಸ್ಟಿಯಾಗಿತ್ತು, ನಿಜ ಹೇಳತ್ತೀನಿ. ಇದು ಹೆಂಗೆ ಮಾಡ್ಬೇಕಂತ ನೋಡೋಣ ಬರ್ರಿ. ಪಾಲಕ್ನ ಒಂದು 2 ಕಟ್ ಪಾಲಕ್ ತೊಗೊಂಡಿದ್ದೀನಿ. ಒಂದು ಕಟ್ಟಿಗೆ ಅಂದರೆ ಸಾಲಂಗಿಲ್ಲ. ಟಿಫಿನ್ ಬಾಕ್ಸು 4 ಜನ ಮನೆಯಾಗಿದ್ರೆ ಒಂದು ಕಟ್ನಾಗ ಆಗಂಗಿಲ್ಲ. ಬೆಂದ ಮೇಲೆ ಸೊಪ್ಪು ಸ್ವಲ್ಪ ಆಗ್ತದೆ. ಅದಕ್ಕೆ 2 ಕಟ್ ಸೊಪ್ಪು ತೊಗೊಂಡಿದ್ದೀನಿ. ಬಿಸಿ ನೀರೊಳಗೆ ಕುದಿಯೋಕೆ ಹಾಕಿ ಇಟ್ಕೊಂಡಿನಿ. ಕುದಿಯೋದಂದ್ರೆ ಒಂದು ಸ್ವಲ್ಪ ಬಿಸಿ ನೀರೊಳಗೆ ಅದ್ದಿ ತೆಗೆದ್ರೂ ನಡೀತದೆ. ಈ ಕಡೆ ಮಿಕ್ಸಿ ಜಾರ್ಗೆ ಒಂದು 2 ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಧನಿಯಾ ಕಾಳು, ಆಮೇಲೆ ಜೀರಿಗೆ, 1-2 ಏಲಕ್ಕಿ, ಆಮೇಲೆ ಸ್ವಲ್ಪ ಮೆಣಸು, ಒಂದು 4-5 ಕಾಳು ಮೆಣಸು, ಸ್ವಲ್ಪ ಜಾಪತ್ರೆ, ಒಂದು ಸ್ವಲ್ಪ ಇದು ಚಕ್ಕೆ, 1 ಇಂಚಿನಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿದೆ ಫ್ಲೇವರು. ಇದಿಷ್ಟೇ ಮಸಾಲೆನೂ ಏನು ಜಾಸ್ತಿ ಇಲ್ಲ. ಏನು ಹೇಳಿದೆ, ಇದಿಷ್ಟೇ ಮಸಾಲೆ. ಇದಕ್ಕೊಂದು ನಾನು 3 ಮೆಣಸಿನ್ಕಾಯಿ ಯೂಸ್ ಮಾಡೀನಿ. ಖಾರ ಜಾಸ್ತಿ ಬೇಕನ್ನೋರು ಇನ್ನೊಂದೆರಡು ಹಾಕೋಬೋದು. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳಕತ್ತೀನಿ. 2 ಟೊಮ್ಯಾಟೊ, ಇದಿಷ್ಟು ಹಾಕಿ ಮೇಲೆ ಸ್ವಲ್ಪ ಬಿಸಿ ನೀರೊಳಗೆ ಇಟ್ಟು ತೆಗ್ದಿರೋವಂಥ ಪಾಲಕ್ ಸೊಪ್ಪನ್ನ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಕ್ರೀಮಿ ಟೇಸ್ಟ್ ಬರಲಿ ಅಂಥೇಳಿ ನಾನು ಒಂದು 7-8 ಕ್ಯಾಶು ಹಾಕ್ಕೊಳಕತ್ತೀನಿ. ಒಂದು 7-8 ಕ್ಯಾಶು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಫಸ್ಟ್ ಗ್ರೈಂಡ್ ಮಾಡ್ಕೊಂಬಿಡೋಣ. ಗ್ರೈಂಡ್ ಮಾಡ್ಕೊಂಡ ಮೇಲೆ ಲಾಸ್ಟಿಗೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಒಂದು ಸಲ ಗುರ್ರ ಅನಿಸಿ ತೆಗಿಯೋದಷ್ಟೇ. ಮೊದಲೇ ಇದು ಎಲ್ಲ ಮಸಾಲೆ ಜೊತೆನ ಹಾಕಿ ಬಿಡಬಾರ್ದು, ಅದು ಸರಿ ಬರೋದಿಲ್ಲ. ಕ್ರೀಮ್ ಯಾವಾಗಲೂ ಲಾಸ್ಟಿಗೆ ಹಾಕ್ಕೋಬೇಕು. ಇದು 1 ಸ್ಪೂನ್ನಷ್ಟು ಹಾಲಿನ ಕೆನೆ ಹಾಕ್ಕೊಂಡು ರುಬ್ಕೊಂಡಿದ್ದಾಯಿತು ಪೇಸ್ಟು. ಈ ಕಡೆ ನಾನು ಪನ್ನೀರ್ ಯೂಸ್ ಮಾಡತ್ತಿಲ್ಲ, ತರಕಾರಿ ಯೂಸ್ ಮಾಡತ್ತೀನಿ. ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು, ಕ್ಯಾರೆಟು 2 ತೊಗೊಂಡಿದ್ದೀನಿ. 1 ಈರುಳ್ಳಿ ತೊಗೊಂಡಿನಿ. ನೀವು ಪನ್ನೀರ್ ಇತ್ತಂದ್ರೆ ಈ 3 ತರಕಾರಿನ ಬಿಟ್ಟು ಈರುಳ್ಳಿ ಜೊತೆ ಕ್ಯೂಬಾಗಿ ಪನ್ನೀರ್ ಕಟ್ ಮಾಡಿ ಪನ್ನೀರ್ ಹಾಕ್ಕೋಬೋದು. ನಾನು ಇಷ್ಟು ತರಕಾರಿನ ಯೂಸ್ ಮಾಡ್ಕೊಳತ್ತೀನಿ. ಇದು ಪನ್ನೀರ್ಕಿನ್ನ ಈ ತರಕಾರಿ ಹಾಕಿ ಮಾಡಿರೋದು ಇನ್ನೂ ಟೇಸ್ಟಿಯಾಗಿತ್ತು. ಇಷ್ಟು ತರಕಾರಿ ಹೆಚ್ಚಿಟ್ಕೊಂಡು ಈ ಕಡೆ ಒಂದು ಬಾಣಲೆ ಇಟ್ಕೊಂಡು 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. ಅದಕ್ಕೆ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸಾಸಿವೆ ಎಲ್ಲ ಚಟಪಟ ಆದಮೇಲೆ ಜೀರಿಗೆ ಹಾಕ್ಕೊಳ್ರಿ. ನಾನು ಅಡುಗೆಗೆ ಎಣ್ಣೆ ಭಾಳ ಕಡಿಮೆ ಯೂಸ್ ಮಾಡ್ತೀನಿ. ಸ್ವಲ್ಪ ಡಯಟ್ ಅದು ಇದು ಅಂದ್ಕೊಂಡು ಆಯಿಲ್, ಸಕ್ಕರೆ ಎಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು ಅಂತೇಳಿ ಈಗೀಗ ಅತಿ ಕಡಿಮೆ ಎಣ್ಣೆ ಒಳಗೆ ಮಾಡೋಕ್ಕೆ ಟ್ರೈ ಮಾಡಕತ್ತೀನಿ. ಆಮೇಲೆ ಇದಕ್ಕೆ ಕರಿಬೇವು ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆಂದಾಗ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಫಸ್ಟ್ ಫ್ರೈ ಆತಂದ್ರೆ ಆಮೇಲೆ ಉಳಿದಿರೋ ತರಕಾರಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಿಮ್ಗೆ ಮಾಡೋಕ್ಕೆ ಟೈಮ್ ಇತ್ತಂದ್ರೆ ಈ ಮಿಕ್ಕಿರೋ ಕ್ಯಾಪ್ಸಿಕಮ್ ಅಂದ್ಬಿಟ್ಟು ಕ್ಯಾರೆಟು, ಬೀನ್ಸು ಇಂಥವೆಲ್ಲ ಉಳಿದಿರೋ ತರಕಾರಿನ ಒಂಚೂರು ಉಪ್ಪು ಹಾಕಿ ಸಪ್ರೇಟಾಗಿ ಬಾಯ್ಲ್ ಮಾಡಿಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಎಲ್ಲ ಹಸಿಯಾಗಿ ಡೈರೆಕ್ಟಾಗಿ ಬಳಸಾಕತ್ತೀನಿ. ಇದು ಆಲೂಗಡ್ಡೆ ಎಲ್ಲ ಅದ್ರಾಗ ಡೈರೆಕ್ಟಾಗಿ ಬೇಯೋದ್ರಿಂದ ಉಪ್ಪು ಖಾರ ಎಲ್ಲ ಚಲೋ ಹಿಡ್ಕೊಂಡು ರುಚಿ ಚಲೋ ಬರ್ತದೆ. ಫ್ರಿಜ್ನಾಗೆಲ್ಲ ಕಾಯಿಪಲ್ಯ ಖಾಲಿಯಾಗಿ ಒಂದೊಂದು ಉಳಿದಿರುವಾಗೂ ಇದು ಒಂದು ಗ್ರೇವಿ, ಮಸ್ತ್ ಗ್ರೇವಿ ರೆಡಿ ಆಗ್ತದೆ. ಪಾಲಕ್ ಒಂದಿರ್ಬೇಕು ಮೇಯ್ನಾಗಿ. ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸ್ಕೊಳಕತ್ತೀನಿ.
ಒಂದು 5 ನಿಮಿಷ ಮುಚ್ಚಿಟ್ಕೊಂಡು ಕಡಿಮೆ ಉರಿ ಇಟ್ಕೊಂಡು ಬೇಯಿಸ್ಬೇಕು. ಡೈರೆಕ್ಟಾಗಿ ಹಂಗೆ ಗ್ರೇವಿ ಹಾಕಿಬಿಟ್ರೆ ಎಲ್ಲ ಹಸಿ ವಾಸನೆ ಇರ್ತದೆ. ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಸಾಲ್ಟ್ ಹಾಕ್ಕೊಂಡು. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ಲಿಕ್ಕತ್ತೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೀನಿ. ಚೆಂದಾಗ ಫ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕ್ರಿ ಇದನ್ನು. ಇವಾಗ ನಾನು ರುಬ್ಬಿಟ್ಕೊಂಡಿರೋ ಗ್ರೇವಿ ಹಾಕ್ಕೊಳತ್ತೀನಿ. ಇದು ನಾವು ಪಾಲಕ್ ಸೊಪ್ಪು ಒಂದನ್ನು ಬೇಯಿಸ್ಕೊಂಡಿದ್ದೀವಿ. ಉಳಿದಿದ್ದೆಲ್ಲ ಹಸಿಯಾಗೆ ಇದೆ. ಟೊಮ್ಯಾಟೊ, ಅಲ್ಲ, ಬೆಳ್ಳುಳ್ಳಿ ಎಲ್ಲ ಹಸಿಯಾಗೆ ಇರೋದ್ರಿಂದ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಹಂಗೆ ಇದು ಕಲರ್ ಚೇಂಜ್ ಆಗ್ತದೆ. ಆಮೇಲೆ ಸ್ವಲ್ಪ ಎಣ್ಣೆ ತೇಲಿ ಬರೋವರೆಗೂ ಅದು ಗೊತ್ತಾಗ್ತದೆ ನಮಗೆ. ಬಾಯ್ಲ್ ಆಗಿ ಬಂದಾಗ ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಮುಚ್ಚಿಟ್ಟು ಅವಾಗವಾಗ ಲಿಡ್ ತೆಗೆದು ಒಂದು ಸ್ವಲ್ಪ ಕೈ ಆಡಿಸ್ತಿರ್ಬೇಕು, ಇಲ್ಲ ಅಂದ್ರೆ ತಳ ಹಿಡಿತದೆ. ಅವಾಗವಾಗ ತಿರುಗಿ ಹಾಕಿ ಮುಚ್ಚಿಡಬೇಕು. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಗ್ರೇವಿ ಆಗಿತ್ತಿದು. ಈ ವಿಡಿಯೋ ನೋಡಿದವರು ಈ ಗ್ರೇವಿನ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಈಗ ನೋಡಿರಿ, ಒಂದು 10-12 ನಿಮಿಷ ಮುಚ್ಚಿಟ್ಟಿದ್ದೆ. ನೋಡಿ, ಕಲರ್ ಚೇಂಜ್ ಆಗಿದೆ, ಆಯಿಲ್ ಬಿಟ್ಕೊಂಡದ. ಇಷ್ಟ ಆಗೋವರೆಗೂ ನಾವು ಬೇಯಿಸ್ಕೋಬೇಕು. ಇದು ಇವಾಗ ಆಲೂಗಡ್ಡೆನೂ ಎಲ್ಲ ಬೆಂದಿರ್ತದೆ. ಇದಕ್ಕೆ ನಾನು ಲಾಸ್ಟಿಗೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳತ್ತೀನಿ. ಈ ಸಾಲ್ಟ್ ಎಲ್ಲ, ಉಪ್ಪು ಖಾರ ಎಲ್ಲ ಕರೆಕ್ಟೇ ಇತ್ತು ನಾನು ಹಾಕಿದ್ದು. ಒಂದು ಸ್ವಲ್ಪ ಈ ಥರ ಗ್ರೇವಿ ಮಾಡಿದಾಗ ಒಂದು ಚಮಚ ಇಲ್ಲ ಒಂದು ಅರ್ಧ ಚಮಚದಷ್ಟು ಒಂದು ಸ್ವಲ್ಪ ಸಕ್ಕರೆ ಯೂಸ್ ಮಾಡಿದ್ರೆ ಅದು ಟೇಸ್ಟಿನ ಸ್ವಲ್ಪ ಎನ್ಹಾನ್ಸ್ ಆಗ್ತೈತಿ. ನಾನು ಲಾಸ್ಟಿಗೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಯೂಸ್ ಮಾಡೀನಿ. ಅಷ್ಟೇ, ಇದು ಗ್ರೇವಿ ರೆಡಿ ಆಯಿತು. ನಾವು ಬಿಸಿ ಬಿಸಿ ಚಪಾತಿ ಜೊತೆ ಈ ಗ್ರೇವಿ ಟ್ರೈ ಮಾಡಿದ್ವಿ. ಇದು ಚಪಾತಿ ಬಿಸಿ ಅನ್ನಕ್ಕೆ, ಪರೋಟ ಆಗಿರೋಟಲ್ಲ, ದೋಸೆಗೆಲ್ಲ ಚಲೋ ಅನ್ನಿಸ್ತದೆ ಅಂತ ನನಗೆ ಅನ್ಸಂಗಿಲ್ಲ. ಚಪಾತಿ ಚಲೋ ಅನ್ನಿಸ್ತದೆ. ಯೂಶ್ವಲಿ ಟಿಫಿನ್ ಬಾಕ್ಸಿಗೆ ನಮ್ಮ ಮನ್ಯಾಗ ಈ ಥರ ಗ್ರೇವಿ ಚಪಾತಿ, ಯೂಶ್ವಲಿ ಡಬ್ಬಿಗೆ ಚಪಾತಿನ ಕಟ್ತಿರ್ತೀವಲ್ಲ, ಚಪಾತಿ ಜೊತೆ ಈ ಥರದ ಪಲ್ಯಗಳೆಲ್ಲ ಸಮ ಆಗ್ತವೆ. ಇದೆಲ್ಲ ಇವತ್ತಿಂದ ನಮ್ಮ ಮಧ್ಯಾಹ್ನ ಊಟ ಆಗಿತ್ತು. ಆಮೇಲೆ ಸಾಯಂಕಾಲ ನಾವು ಹೋಗಿದ್ದು ಡಿ ಮಾರ್ಟಿಗೆ. ಇಲ್ಲಿ ನಾನು ಡಿ ಮಾರ್ಟಿಗೆ ಏನಂದರೆ ಬೆಲ್ಲದ್ದು ಇದು ಅದ್ರ ಕೆಳಗೆ ಯಾರೂ ತಿನ್ನಬೇಡ್ರಿ ಅಂಥೇಳಿ ಬೋರ್ಡ್ ಹಾಕ್ಯಾರ. ಆದರೂ ಜನ ತಿನ್ನೋದು ಬಿಡೋಂಗಿಲ್ಲ, ಟೇಸ್ಟ್ ಮಾಡೇ ಮಾಡ್ತಾರೆ. ಶೇಂಗಾ, ಪುಟಾಣಿ, ಸಕ್ರೆ ಇವೆಲ್ಲ ತಿಂತಿರ್ತಾರಲ್ಲೇ. ಅದು ಬೋರ್ಡ್ ಹಾಕಿದ್ದು ನೋಡಿ ನಗು ಬಂತದು. ಅದು ನೋಡಿನೂ ಜನ ತಿಂತಾರೆ ಅಂತೇಳಿ. ಅದರಿಂದ ಒಂದು ಸ್ವಲ್ಪ ದಿನಸಿ ಐಟಮ್, ಗ್ರೋಸರೀಸ್ ಎಲ್ಲ ತೊಗೊಳೋದಿತ್ತು. ಸುತ್ತಾಡ್ಕೊಂಡು ಬಂದ್ವಿ. ರಶ್ ಭಾಳ ಇರ್ತದೆ ರೀ ಡಿ ಮಾರ್ಟ್, ಸಿಕ್ಕಾಪಟ್ಟೆ ರಶ್ ಇರ್ತದೆ. ಈ ಡಿ ಮಾರ್ಟಿಗೆ ಹೋದ್ರೆ ಹೆಂಗಂದ್ರೆ, ಏನು ಐಟಮ್ ತೊಗೋಬೇಕಂತ ಹೋಗಿರ್ತೀವಿ ಅದಕ್ಕಿಂತ ಜಾಸ್ತಿ ಪ್ಲ್ಯಾನ್ ಇಲ್ಲದೆ ಇರೋ ಐಟಮ್ಗಳ್ನೆಲ್ಲ ತೊಗೊಂಡು ಬರ್ತೀವಿ. ಇದು ಈ ಕಡೆ ಬಾಂಡೆದು ಸೆಕ್ಷನ್. ಈ ಸಾನ್ಗಿನ ಒಂದು 15 ವೆರೈಟಿ ಸಾನ್ಗಿದ್ದು, ಸಣ್ಣ ದೊಡ್ಡವು ಅದು ಅಂಥೇಳಿ ನೋಡಿದೆ, ಇಟ್ಟು ಬಂದೆ. ಎಲ್ಲ ನಮ್ಮ ಮನೆಗೆ ಇರೋ ಅದಾವ ಅಂಥೇಳಿ. ಸ್ಪೂನ್ಸ್, ಕಪ್ ಎಲ್ಲ ಇರ್ತಾವೆ. ಕ್ವಾಲಿಟಿ ಎಲ್ಲ ಚಲೋ ಇರ್ತಾವೆ. ಸ್ಟೀಲು ಐಟಮು ಕ್ವಾಲಿಟಿ ಚಲೋ ಇರ್ತಾವೆ. ನಾನು ಈ ಸ್ಪೂನ್ ತೊಗೊಂಡು ಮನ್ಯಾಗ ಸಾಕಷ್ಟು ಸ್ಪೂನ್ ಇದ್ದರೂ ಈ ಸ್ಪೂನ್ ನೋಡಿದಾಗ ಒಂದು ಸಲ ತೊಗೋಬೇಕಂತ ಅನ್ಸಾತಿತ್ತು. ಇವತ್ತು ತೊಗೊಂಡು ಬಂದೆ ಈ ಸ್ಪೂನ. ಈ ಬುಟ್ಟಿ ಚಂದ ಅನ್ನಿಸ್ತು,
ಬಟ್ ಮೊದಲು ಇದು ವಯರದ್ದು ಪ್ಲಾಸ್ಟಿಕ್ ವಯರದ್ದು ಬುಟ್ಟಿ ಇದು ಮೊದಲು ಒಂದು ತೊಗೊಂಡಿದ್ದೆ, ಚಲೋ ಬರಲಿಲ್ಲ, ಅದಕ್ಕೆ ಬ್ಯಾಡ ಅಂಥೇಳಿ ಅಂದು ಬಿಟ್ಟು ಬಂದೆ. ಇವು ನಾವು ತಂದಿರೋ ಗ್ರೋಸರಿ ಐಟಮ್ಸ್, ಮನೆಗೆ ಬೇಕಾಗಿದ್ದ ಐಟಮ್ ಎಲ್ಲ ತೊಗೊಂಡು ಬಂದ್ವಿ. ಇದು ಬೈ ಒನ್ ಗೆಟ್ ಒನ್ ಇತ್ತು. ಏನಿದು ಪೀತಾಂಬರ ಪುಡಿ 1 kg ಪ್ಯಾಕೆಟ್ ಅದು. ಆಮೇಲೆ ಮಾಮೂಲು ಸಂತಿ ಕಾಳುಗಳು, ಅಕ್ಕಿ, ಬೇಳೆ ಇಂಥವೆಲ್ಲ ತೊಗೊಂಡು ಬಂದ್ವಿ. ಇದು ಮೋಸ್ಟ್ಲಿ ಹೆಸರು ಕಾಳು ಅನ್ಕೋತೇನೆ. ಈ ನಮ್ಗೆ ತರಕಾರಿ ಜೊತೆ ಕಾಳುಗಳು ಭಾಳ ಬಳಸ್ತೀವಿ ನಾವು. ಮೊಳಕೆ ಕಟ್ಟಿಸಿ ಪಲ್ಯಗಳು ಮಾಡ್ತೀವಿ, ಸಲಾಡ್ಗಳು ಮಾಡ್ತೀವಿ. ಅದಕ್ಕೆ ಕಾಳುಗಳು ಯೂಶ್ವಲಿ ಮಡಿಕೆ, ಹೆಸರು, ಕಾಬೂಲ್ ಕಡ್ಲಿ, ರೆಗ್ಯುಲರ್ ಕಡ್ಲಿ ಇವೆಲ್ಲ ಬೇಕಾಗ್ತಾವ್ರಿ ಒಂದಿಷ್ಟು. ಇದು ಬಾಸ್ಮತಿ ರೈಸ್, ಕಡ್ಲೆ ಹಿಟ್ಟು ನಾವು ಯೂಶ್ವಲಿ ಜಾಸ್ತಿ ಬಳಸಂಗಿಲ್ಲ, ಸುಮ್ಮನೆ ಒಂದು ಸ್ವಲ್ಪ ತೊಗೊಂಡು ಬಂದೆ. ನಾವು ಕಡ್ಲೆ ಹಿಟ್ಟಿಂದ ಏನೂ ಮಾಡೋದಿಲ್ಲ ಜಾಸ್ತಿ. ಇದು ಶೇಂಗಾ, ಅರ್ಶಿಣದ ಪುಡಿ ಈ ಬ್ರ್ಯಾಂಡ್ ತೊಗೊಂಡಿದ್ದು ಫಸ್ಟ್ ಟೈಮ, ನೋಡ್ಬೇಕು ಹೆಂಗೆ ಬರ್ತದೆ ಅಂಥೇಳಿ. ಇದು ಕಾರ್ನ್ಫ್ಲೋರ್ ಸ್ವಲ್ಪ ಬೇಕಾಗಿತ್ತು ನನಗೆ, ಆದರೆ ಇದು ಭಾಳ ಸಣ್ಣ ಪ್ಯಾಕೆಟ್ ಇತ್ತು, ನೋಡೋಣ ಅಂಥೇಳಿ ಒಂದೇ ತೊಗೊಂಡು ಬಂದೆ. ಹಿಂಗು ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಬಳಸ್ತೀನಿ. ಇವು ಚುಸ್ಕ ಮಸ್ಕ. ಇದು ಬೆಲ್ಲ. ಈ ಬೆಲ್ಲ ಅಡುಗೆಗೆ ಬಳಸ್ಬೇಕು ಅನ್ನೋದಕ್ಕಿಂತ ಇನ್ನು ನಾಳೆ ವರಮಹಾಲಕ್ಷ್ಮಿ ಪೂಜೆ, ಶುಕ್ರ ಗೌರಿ ಪೂಜೆ ಎಲ್ಲ ಮಾಡ್ತೀವಲ್ಲ, ಆವಾಗ ಇಡ್ಲಿಕ್ಕೆ ಬೇಕಾಗ್ತಾವೆ ಅಂಥೇಳಂದು ತೊಗೊಂಡು ಬಂದೆ ಒಂದು ಡಬ್ಬಿ ಹಂಗೆ. ಅವಲಕ್ಕಿ ನಂಗೆ ಚಲೋ ಅನ್ನಿಸ್ಲಿಲ್ಲ, ಭಾಳ ಸ್ವಲ್ಪ ಕಪ್ಪು ಅನಿಸಿದ್ವು. ಅವಲಕ್ಕಿ ನನಗೆ ಸರಿ ಅನ್ನಿಸ್ಲಿಲ್ಲ. 1 kg ತೊಗೊಂಡು ಬಂದೆ. ನಾವು ಯೂಶ್ವಲಿ ಬೆಳಗ್ಗೆ ಟಿಫಿನ್ ಮಾಡೋದಿಲ್ಲ, ಯಾವಾಗಾರ ಒಮ್ಮೊಮ್ಮೆ ಸ್ಯಾಟರ್ಡೆ ಸಂಡೇ ಬೇಕಾಗ್ತಾವೆ ಅಂಥೇಳಿ ತೊಗೊಂಡು ಬಂದೆ. ಸ್ಪೂನ್, ಈ ಬಾಂಡೆ ತೊಗೊಂಡು ಸ್ಪೂನು ಇಂಥವೆಲ್ಲ ತೊಗೊಂಡು ನೋಡಿ ನಾವು ನಮ್ಮ ಮಮ್ಮಿ ಕಡೆ ಬೇಯಿಸ್ಕೊತೀವಿ, ಸುಮ್ಮನೆ ತೊಗೊಂಡು ಬರ್ತೀವಿ ಅಂಥೇಳಿ. ಈ ಬೆಲ್ಲ ಚಲೋ ಇರ್ತದೆ ರೀ. ಎಲ್ಲಿದೆ ಇದೇನೋ ಕುಟುಂಬ ಅಂತೇನೋ ಅದ್ರ ಹೆಸರು. ಬಟ್ ಆ ಬೆಲ್ಲ ಮೆದುವಾಗಿ ಇರ್ತದೆ, ಚಲೋ ಇರ್ತದೆ. ಕಾಯಿ ಲಾಸ್ಟ್ ಟೈಮ್ 22 ರೂಪಾಯಿ ಇದ್ದು, ಇವತ್ತು 30 ರೂಪಾಯಿ ಹಚ್ಚಿದ್ರು. ಇದು ಒಂದು ಬ್ಲ್ಯಾಂಕೆಟು ಬರೀ 200 ರೂಪಾಯಿ. ಅದು ಈ ಟ್ರಾವೆಲ್ ಮಾಡೋ ಮುಂದೆ ಬೇಕಾಗ್ತದೆ. ನಮ್ಮ ಮನೆಯಾಗೆಲ್ಲ ದಪ್ಪನು ದೊಡ್ಡ ಇದ್ವು. ಇದು ಚಲೋ ಇರ್ತದೆ ಅಂತೇಳಿ ಅದನ್ನು ತೊಗೊಂಡು ಬಂದೆ ಸಣ್ಣದು. ಇದು ಒಂದು ಬುಕ್ ಬೇಕಾಗಿತ್ತು ನನಗೆ, ಬುಕ್ ತೊಗೊಂಡು ಬಂದೆ. ಮತ್ತು ಈ ಕಪ್ ನಮ್ಮ ಮನೆಯವ್ರು ಬೇಡ ಅಂದ್ರೂ ನಮ್ಮ ಮನೆಯವ್ರು ತೊಗೊಂಡಾರ, ನಾ ಬೇಡ ಅಂದರೂ ನಮ್ಮ ಮನೆಯವ್ರು ತೊಗೊಂಡಾರ ಇದನ್ನು ಅವ್ರಿಗೆ ಅಂಥೇಳಿ. ಇನ್ ಕೇಸ್ ನಾ ಗುಡ್ ಮಾರ್ನಿಂಗ್ ಹೇಳಿದಕ್ಕೂ ಕಪ್ನಾಗರ ಗುಡ್ ಮಾರ್ನಿಂಗ್ ಅದ ಅಂತೇಳಿ ಇಲ್ಲ, ಸುಮ್ಮನೆ ಅದು ತಿಳು ಭಾಳ ಅದ ಕಪ್. ಅದಕ್ಕೆ ನಾ ಇನ್ನೊಂದು ಥರ ದಪ್ಪಿರೋದು, ಇದಕ್ಕೆ ಕಡಿಮೆ ರೇಟಿಗಿರೋದು ನಾನು ತೊಗೊಂಡೆ. ಬಟ್ ಇವ್ರು ಅದೊಂದು ಇರಲಿ ಅಂತೇಳಿ ಅದನ್ನು ತೊಗೊಂಡು ಬಂದರು. ಇದು ನನ್ನ ಮಗನಿಗೆ ಸ್ಕೂಲಿಗೆ ಹೋಗೋಕ್ಕೆ ಛತ್ರಿ ಬೇಕಾಗಿತ್ತು, ಛತ್ರಿ ತೊಗೊಂಡೆ. ಚಲೋ ಅದ ಛತ್ರಿ. ಇದು ಬಡಂಗ ಆಲ್ರೆಡಿ ಹರಿದು ತಿಂದರೆ, ಬಟ್ ಇದು ಚಲೋ ಇರ್ತದೆ. ಇನ್ನು ನೆಕ್ಸ್ಟ್ ನೋಡ್ರಿ, ಇವು ಬೌಲ್ಗಳು ಒಂದು 4 ಪೀಸ್ ತೊಗೊಂಡೆ. ಇದು ಸಣ್ಣದು, ಇದು ಸ್ವಲ್ಪ ಕ್ವಾಲಿಟಿ ಚಲೋ ಅದ, ರೇಟ್ ಜಾಸ್ತಿ ಅದ. ಇದು 60 ರೂಪಾಯಿ ಒಂದು ಬೌಲ್ ಏನೋ ಬಿತ್ತು. ಇನ್ನೊಂದು 2 ತೊಗೊಂಡೆ ಇನ್ನೊಂದು ಸೈಜಿಂದ. ಇದು ಸ್ವಲ್ಪ ದೊಡ್ಡ ಅದಾವ, ಕ್ವಾಲಿಟಿ ಅದಕ್ಕಿಂತ ಸ್ವಲ್ಪ ತಿಳು ಅದಾವ. ಇದು 45 ರೂಪಾಯಿ, ದೊಡ್ಡ 45, ಸಣ್ಣ 60 ರೂಪಾಯಿ. ಇಟ್ಸ್ ಡಿಪೆಂಡ್ಸ್ ಆನ್ ಕ್ವಾಲಿಟಿ. ನಾನು ಈ ಕಪ್ ತೊಗೊಂಡೆ, ಇದು 21 ರೂಪೀಸ್. ಅದಾಗಲೇ ತೋರಿಸಿರೋದು 45 ರೂಪಾಯಿ. ಓಕೆ, ಇದಾಗಿತ್ತು ರೀ ಇವತ್ತಿಂದ ಗ್ರಾಸರಿದು. ಬೇಕಾಗಿದ್ದು ಒಂದು ಸ್ವಲ್ಪ ಐಟಮ್ ತೊಗೊಂಬಂದಿದ್ದೆ, ಇನ್ನೂ ಒಂದು ಸ್ವಲ್ಪ ತೊಗೊಳೋದಿತ್ತು, ಇನ್ನೊಮ್ಮೆ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ. ಬಾಯ್.